ತಲ್ಲಮ್ಮ ನಮ್ದು ಪಾನಿಪುರಿ ಅಂಗಡಿ ರೇಷನ್ ಅಂಗಡಿ ಓ ತಲ್ಲಮ್ಮ ಬೆಂಕಿಯಾಗೆಲ್ಲ ಸುಟ್ಟೋ ತಲ್ಲಮ್ಮ. ಏನು ಮಾಡೋಣಮ್ಮ, ನೀನು ಗ್ಯಾಸ್ ಸರಿಯಾಗಿ ಇಕ್ಕೊಂಡಿದ್ದಿದ್ರೆ ಗ್ಯಾಸ್ ಸರಿಯಾಗಿ ನೋಡ್ಕೋಬೇಕಾಗಿತ್ತು. ಅದು ಮೊದಲೇ ಹಳೆ ಗ್ಯಾಸು, ದಡ ಮೇಲೆ ಮನೆ ಬೀಸಿ ಹಾಕಿದ್ರು ಅದನ್ನ ತಗೊಂಡೋಗಿ ಇಕ್ಕೋಣಂಗಾತು. ಅದು ಸರಿ ಇರಲಿಲ್ಲ, ಅದಕ್ಕೆ ಅದು ಬರೋ ಇಷ್ಟ ಆಗ್ಬಿಟ್ಟೈತೆ. ಅಯ್ಯೋ ದೇವ್ರೇ, ಎಲ್ಲ ಸುಟ್ಟು ಕರುಕ್ಲಾತಲ್ಲಪ್ಪ. ಹೋಯ್ತು, ಎಲ್ಲ ಹಾಳಾಗೋಯ್ತು. ಸುಟ್ಟು ಕರುಕ್ಲಾತು ನೋಡಿ, ಎಲ್ಲ ಹತ್ಕೊಂಡಿತ್ತು, ಎಲ್ಲ ಕೆಡ್ಸ್ಯವ್ರೆ. ಇವಾಗ ಸುಟ್ಟು ಕರುಕ್ಲಾಗೈತಿ. ನೀವು ಎದ್ದೋಗ್ಬೇಡ್ರಿ, ಇಲ್ಲೇ ಕುಕ್ಕಸ್ಕೊಳ್ರಿ, ಅಲ್ಲಿಗಿನ್ ಯಾಕೆ ಹೋಗ್ತೀರಿ? ಎಲ್ಲ ಸುಟ್ಟು ಕರುಕ್ಲಾಗೈತಿ, ಎಲ್ಲ ಸುಟ್ಟು ಹೋಗ್ಬಿಟ್ಟೈತಿ, ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟೈತಿ. ಯಾತು ಇಲ್ಲ ನನ್ನ ಅಂಗಡಿಗೆ ಇದ್ದಿದ್ದು ರೇಷನ್ನು ಎಲ್ಲ ಪ್ರತಿಯೊಂದು ಹೋಯ್ತು, ಎಲ್ಲ ಹೋಯ್ತು. ಗೊತ್ತಾಗಲ್ವಿ ನಿನಗೆ ಅಷ್ಟೂನು? ಗ್ಯಾಸು ಹೆಂಗೆ ಲೀಕೇಜ್ ಆಗ್ತೈತೋ ಏನು ಎತ್ತ ನೋಡೋಣ ಅಂಬದು. ನೂರಿಗೆ ಬಂದಿದೆಯಲ್ಲ, ಎಲ್ಲ ಲೀಕೇಜ್ ಆಗಿ ಎತ್ಕೊಂಡು ಅದು ಬರಷ್ಟು ಆಗ್ಬಿಟ್ಟೈತಿ. ಗ್ಯಾಸ್ ಬರಷ್ಟು ಆಗೈತೆ. ನಾನು ಹೇಳ್ದೆ ಅದು ಹಳೇದು ಕಣಮ್ಮ, ಹಳೇದು ಅಂತಂದ್ರೆ ಏನಾಗಲ್ಲ ಬಿಡ್ದಾಡಮ್ಮ ಅಂದೆ. ಹೇಳು. ಎಲ್ಲ ಸುಟ್ಟು ಕರ್ಕಲಾದ ಮೇಲೆ ಇನ್ಯಾಕೆ ಬಾಯಿ ಬಿಡ್ಕಂತ ಕೇಳು? ಯಾಕೆ ಬಾಯಿ ಬಿಡ್ಕೊಂಬಕ್ಕೆ ಹೋಗ್ತೀಯ? ಆಗದು ಆಗ್ಬಿಟ್ಟೈತಿ. ಎಲ್ಲ ಸುಟ್ಟು ಕರ್ಕಲಾಗೈತಿ. ಇನ್ನೇನು ಇಲ್ಲ, ಇನ್ನೇನು ಉಳ್ದಿಲ್ಲ. ನೀನು ಪಾನಿಪುರಿ ಸೆಂಟ್ರೂ ಇಲ್ಲ, ಏನೂ ಇಲ್ಲ. ದುಡ್ಡು ಓತು, ಎಲ್ಲ ಓತು. ಯಾತು ಇಲ್ಲ ಅಲ್ಲಿ. ಇಪ್ಪಟ್ಟು ಅಂಗಡಿನೂ ಇಲ್ಲ, ಏನೂ ಇಲ್ಲ. ಅಲ್ಲ, ನೀವು ನೋಡ್ಕೊಂಡಿಲ್ವಾ ಗ್ಯಾಸ್ ಲೀಕೇಜ್ ಆಗ್ತಾ ಇರೋದನ್ನ? ಎಲ್ಲ ಲೀಕೇಜ್ ಆಗಿ ಬರಷ್ಟು ಆಗ್ಬಿಟ್ಟಿದೆ. ಅಲ್ಲಿ ನೋಡಿ, ನಿಮಗೆ ಅದು ಸ್ವಲ್ಪ ಇದ್ದಿದ್ದಕ್ಕೆ ಗ್ಯಾಸ್ ಸರಿ ಹೋಯ್ತು. ಒಂದು 1% ಇದೆ ಅಷ್ಟಕ್ಕೆ ಬೆಂಕಿ ಹತ್ಕೊಂಡು ಇದಾಗ್ಬಿಡ್ತು. ಏನಾನ ಫುಲ್ ಸಿಲಿಂಡ್ರ್ ಇದ್ದಿದ್ರೆ ಅದು ಬ್ಲಾಸ್ಟ್ ಆಗಿಬಿಟ್ಟು ಇಲ್ಲಿರೋ ಅಂಗಡಿ ಎಲ್ಲ ಹತ್ಕೊಬಿಡೋದು. ಅವ್ರ ಓನರು ಇವಾಗ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾವ್ರೆ. ಅವರೆಲ್ಲ ನೋಡಿ ಇನ್ನೂ ಬೆಂಕಿ ಆರಿಸ್ತಾ ಇದ್ದಾರೆ. ಅವ್ರು ಫೋನ್ ಮಾಡಿ ಅವರೆಲ್ಲನ ಇವಾಗೆಲ್ಲ ಆರಿಸ್ತಾ ಇದ್ದಾರೆ, ಬಿಲ್ಡಿಂಗ್ ಸುಟ್ಟೋಗುತ್ತೆ ಅಂತ ಹೇಳಿ. ನೋಡಿ, ಎಲ್ಲ ಇವಾಗ ಸುಟ್ಟು ಕರ್ಕಲಾಗೋಯ್ತು. ಮಾಡ್ಕೊಡ್ತಾಳೆ, ಹೇಳೋರೋಗು ಒಟ್ಕೊಂಡವಳಿ. ಇವಾಗೆಲ್ಲ ಬಿಲ್ಡಿಂಗ್ ಎಲ್ಲ ರೆಡಿ ಮಾಡಿಸ್ಕೊಡ್ಬೇಕು. ಸುಟ್ಟೋಗೈತಲ್ಲ, ರೆಡಿ ಮಾಡಿಕೊಡಿಸ್ಲಿಲ್ಲ ಅಂದರೆ ಅವ್ರು ಬಿಡ್ತಾರಾ? ಎಲ್ಲ ಸುಟ್ಟು ಬೂದಿ ಆಗೈತಿ, ಯಾತ ಉಳಿದಿಲ್ಲ. ಎಲ್ಲ ಸುಮ್ಮನೆ ಹತ್ಕೊಂಡು ಅದೊಂದು ಇರೋಕ್ಕೆ ಸರಿಯಾಗೈತಿ. ಆನೆ ಇದ್ದಿದ್ರೆ ಏನು ಮಾಡ್ಬೇಕಾಗಿತ್ತಿಲ್ಲ, ಎಲ್ಲ ಹತ್ಕೊಂಬದು ಓಟ ಅನಾಹುತ ಆಗೋದು. ಅಲ್ಲೊಂತಾಗತ್ತೆ ಕೇಳೈತಿ. ಇವಾಗ ಸುಮ್ಮನೆ ಕುಕ್ಕಳ್ರಿ, ರೋಡ್ನ ಕುಕ್ಕೊಂಡು ಬಾಯಿ ಬಡ್ಕಳ್ರಿ. ಇವಾಗ 3 ಅದಿ ಕುಡಿರ ತಕ್ಕೋಗ್ರಿ, 3 ಅದಿ ಕುಡಿರ ತಕ್ಕೋಗಿ ಅಂತ ಒಯ್ಕ್ಯಾಡ್ರಿ, ಮಣ್ಣ. ಅಯ್ಯೋ, ನನ್ನ ತಗೊಂಡು ರೂಪಾಯಿ ಇಲ್ಲ ಎದ್ದಡಮ್ಮ. ಇವಾಗ ನಂತಾಗೆಲ್ಲ ಐತೆ, ನಾನೇನು ಅದೇ ಬೇಕಲ್ಲೂ ಮಾಡಿದ್ದೀನಿ. ಅಯ್ಯೋ, ನಾನು ತುಂಬ ಕನ್ಸು ಕಟ್ಕೊಂಡಿದ್ದೆ ಪಾನಿಪುರಿ ಅಂಗಡಿ ಬಗ್ಗೆ, ನನ್ನ ಅಂಗಡಿ ಬಗ್ಗೆ ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ ಅದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಅಯ್ಯೋ, ತುಂಬ ಕನ್ಸು ಕಟ್ಕೊಂಡಿದ್ದೆ ನನ್ನ ಅಂಗಡಿ ಬಗ್ಗೆ. ಸುಟ್ಟಾಗ್ತಲ್ಲ ಮತ್ತೆ. ಗೊತ್ತಾಗಲ್ವೇ? ನಾನು ಎದ್ದಾಗಿಂದ ಹೇಳ್ತಾ ಇದ್ದೀನಿ, ಹೊಲ್ಕಿರ್ಕೊಂಡು ಅಲ್ಗೂ ಇಲ್ಗೂ ಆ ಅಂಗಡಿ ತಗೋಣ, ನಿಮ್ಮ ಅಂಗಡಿಗೆ ಎಷ್ಟು ವ್ಯಾಪಾರ ಆಗುತ್ತೆ ಅಣ್ಣ, ನಿಮ್ಮ ಅಂಗಡಿಗೆ ಎಷ್ಟು ವ್ಯಾಪಾರ ಆಗುತ್ತೆ, ನೀವೇನು ಮಾಡ್ತೀರಾ ಅಂತ ಅಂಗಡಿ ಎಲ್ಲ ಸುತ್ತಾರ್ಕೊಂಬಂದು ನಾನು ಹೇಳ್ತಿದ್ದೆ, ಅಂಗಡಿ ಬಿಟ್ಟು ಹೋಗ್ಬೇಡ ಕಣೆ, ಹೋಗ್ಬೇಡ. ಕೋತಿ ಕಾಟ ಬೇರೆ, ಇಲ್ಲಿ ಕೋತಿ ಕಾಟ ಬೇರೆ, ನಾನು ಇಲ್ಲಿ ಬೋಲ್ ಅನುಭವಿಸಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಂತಂದ್ರೆ ಇನ್ನು ಅವ್ರ ಅಂಗಡಿ ತಕ್ಕ ಹಂಗೇನೆ ಕೋತಿ ಓದಂಗೆ ಹೋದ್ಲು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಕೋತಿ ಯಾವ ಥರ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ಲು. ಬಿಡಕ್ಕ, ಆಗೋದಾಗ್ಬಿಟ್ಟೈತೆ, ಯಾಕೆ ಹಂಗೆ ಬೈತೀಯ? ಅವಳೇನು ಅದೇ ಬೇಕಲ್ಲ ಮಾಡಿರೋದು, ಗ್ಯಾಸ್ ಬರೋಷ್ಟು ಆಗಿರೋದು ಏನು ಮಾಡೋಕ್ಕಾಗುತ್ತೆ? ಬ್ಲಾಸ್ಟ್ ಆಗಿರೋದನ್ನ. ಬೆಂಕಿ ಕರೆಂಟ್ ಅಂತಂದರೆ ನಮ್ಮ ಮೈಯೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಗ್ಯಾಸ್ ಆದರೆ ಹೆಂಗಿರಬೇಕು? ಬೆಂಕಿ ನೋಡಿ, ಬೆಂಕಿ ಕರೆಂಟ್ ಇದೆಯಲ್ಲ, ಅದು ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ಜಾಗದಲ್ಲಿ ಬೇಕಾದರೂ ಬರ್ಬೋದು. ಕರೆಂಟ್ ಅಂತೂ ಬಿಡೋತ್ಲಾಗೆ ಒಂದು ಹತ್ರ ಕಲೆಕ್ಷನ್ ಕೊಟ್ಟಿದ್ರೆ ಎಲ್ಲಿ ಬೇಕಾದ್ರೂ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಭಾಳ ನಾವು ಸೂಕ್ಷ್ಮಗಿದ್ದರೆ ಮಾತ್ರ. ಅದರಲ್ಲಿ ಗ್ಯಾಸು ಇಂಥ ಹತ್ರ ಭಾಳ ಹುಷಾರಾಗಿರಬೇಕು. ಭಾಳ ನಾವು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ. ನೀವು ಏನೋ ಮಾಡಿದ್ದೀರಾ, ಅಲ್ಲಿ ಏನೋ ಆನ್ ಮಾಡಿಬಿಟ್ಟಿದ್ದೀರಾ, ಇಲ್ಲ ಅಂತಂದರೆ ಅದು ಏನೋ ಆಗಿದೆ. ಒಟ್ಟಿನಲ್ಲಿ ಗ್ಯಾಸು ಸಿಲಿಂಡ್ರು ಬ್ಲಾಸ್ಟ್ ಆಗಿರೋದೆ ಅದು. ಇಲ್ಲ, ಅವ್ನು ನಿಖಿಲ ಏನೋ ಮಾಡಿದ್ದಾನೆ. ಅವಾಗಿನ ನಿಖಿಲ ಲಾಸಿ ಬಂದ, ಅವನೇನೋ ಪೆಟ್ರೋಲ್ ಹಾಕಿ ಬೆಂಕಿ ಇಕ್ಕಿರ್ಬೇಕು ಅಂತ ಅನ್ನಿಸ್ತೈತೆ ನನಗೆ. ನಾನು ನನ್ನ ಮಗನೇ ಮಾಡಿರೋದು ದೊಡಮ್ಮ, ಅವನೇ ಮಾಡಿರೋದು. ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಅವನೇ ಮಾಡಿರೋದಲ್ಲ. ಲಾಸಿ ಅವಾಗಿನ ಬಂದ, ಅವನ ಹತ್ರ ಹೋಗಿದ ತಕ್ಷಣ ಬೆಂಕಿ ಬ್ಲಾಸ್ಟ್ ಆಗಿಬಿಡ್ತು. ಅವನು ಬಂದ ಅಂದರೆ ಜನ ಸರಿ ಇಲ್ಲ. ಬ್ಲಾಸ್ಟ್ ಆಗಿದ್ರೆ ಎಷ್ಟೊಂದು ಹೊತ್ತಿಗೆ ಬೇಕಾಗಿತ್ತು. ಅವನೇ ಏನೋ ಮಾಡಿದ್ದಾನೆ. ಅವನೇನೆ ಪೆಟ್ರೋಲ್ ಏನಾನ ಸುರಿದು ಬೆಂಕಿ ಇಕ್ಕಿರಬೇಕು ಅನ್ನಿಸ್ತೈತೆ ನನಗೇನ. ಅವನೇ ಮಾಡಿರೋದು. ಯಾರು ಮಾಡಿದ್ರು ಏನೋ,
ಅಮ್ಮ ತಾಯಿ ನಮ್ಗಂತೂ ಬೇಡ, ಇಲ್ಲದೆಲ್ಲ ತಕನ ನಿಮ್ಮನೆ ನೋಡೋದಾಯ್ತು ನಮ್ಗಂತೂ. ಹೇಳು, ಅಂಗಡಿ ಒಂದೈತೆ ಅಂತ ಹೇಳಿ ನಾವು ಹೆಂಗ ಒಂದಿಟ್ಟು ಧೈರ್ಯವಾಗಿದ್ವಿ ಬಿಡಾತ. ಅಂಗಡಿನೂ ಐತೆ, ಮನಿ ರೇಷನೂ ಆಗುತ್ತೆ, ಹೆಂಗ ನಮ್ಗೊಂದು ಕೆಲಸ ಸಿಕ್ಕಂಗಾಗುತ್ತೆ. ಅಂಗಡಿ ಐತಲ್ಲ ಅಂತ ಹೇಳಿ ಇವಾಗ ನೋಡು ಹೋಯ್ತು. ಹೆಂಗ ರುದ್ರೇಶನಯ್ಯ ಅದನ್ನ ಮಾಡ್ಕೊಟ್ಟಿತ್ತು ಅಂಗಡಿನ. ಅಂಗಡಿ ಇರೋದಕ್ಕೆ ಹೆಂಗಾತ ಜೀವನ ಮಾಡ್ಬೋದಾಗಿತ್ತು. ಮನೆಗಳು ರೇಷನ್ ಅದು ಇದು ಇತ್ತತ್ತ, ಮನೆಗಳು ರೇಷನ್ಗೆಲ್ಲ ಖರ್ಚು ಹೋಗೋದು. ಅಂಗಡಿಗಳು ರೇಷನ್ ಇರೋದಕ್ಕೆ ಇವಾಗ ನೋಡು ಹೆಂಗಾಯ್ತು. ಇವಾಗ ರುದ್ರೇಶನ ಮಾಡ್ಕೊಟ್ಟಿದ್ದ ಅಂಗಡಿನೂ ಇಲ್ದಂಗೆ ಆಯ್ತು. ಏನು ಮಾಡೋಣ, ಅಯ್ಯಪ್ಪ ಅದನ್ನ ಮಾಡ್ಕೊಟ್ಟಿದ್ದ, ಅದು ಇಲ್ದಂಗೆ ಆಯ್ತು. ಅದಕ್ಕೆ ಮತ್ತೆ ನಮಗೆ ಉಳಿಯಲ್ಲ, ಕಂಡಾರ್ದು ಉಳಿತೈತೆ ಅಂಬೋದು, ಕಂಡಾರ್ ಮಾಡ್ಕೊಟ್ಟಿದ್ದಿ ಅಸ್ತಿನ ಅಂಬೋದು ಇದಕ್ಕೆ ಮತ್ತೆ. ಏನಯ್ಯಪ್ಪ ಮಾಡ್ಕೊಟ್ಟಿದ್ದ ಪಾಪ, ಇವತ್ತು ಅನ್ಯಾಯ ಆಡಬಾರ್ದು, ಮಾಡ್ಕೊಟ್ಟಿದ್ದ ಇವತ್ತು ಎಲ್ಲ ಸುಟ್ಟೋತು. ಏನು ಮಾಡೋಣ. ಇಲ್ಲಿ ನೋಡಿ, ಅಂಗಡಿ ಮುಂದೆ ಕೂತ್ಕೊಂಡು ನೀವು ಬಾಯಿ ಬಡ್ಕೊಳ್ಳೋದು ಅಳೋದು ಕರೆಯೋದೆಲ್ಲ ಮಾಡಬೇಡ್ರಿ. ಆಚೆಗೆ ಹೋಗ್ರಿ, ಆ ಕಡೆ ಹೋಗಿ, ಆ ಕಡೆ ಒಂದು ಕಡೆ ಕೂತ್ಕೊ ಹೋಗ್ರಿ. ಇಲ್ಲಿ ಅಂಗಡಿ ಮುಂದೆ ನಮ್ಮ ಅಂಗಡಿ ಮುಂದೆ ಕೂತ್ಕೊಬಿಟ್ಟು ಬಾಯಿ ಬಡ್ಕೊಂಡ್ರೆ ಅಂಗಡಿಗೆ ಬರೋರು ಬರ್ದಂಗೆ ಆಗ್ತಾರೆ. ನೀವು ಹಿಂಗೆ ಯಾಕೋ ಹಿಂಗೆ ಆಡೋದು ನೋಡಿದ್ರೆ ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಬಿಡು, ಎಬ್ರಿಸ್ಬಾರ್ದು ಅನ್ನಂಗೆಲ್ಲ ಅಂಗಡಿ ಮುಂದೆ ಕೂತ್ಕೊಂಡು ಬಾಯಿ ಬಡ್ಕೊಳ್ತಾ ಇದ್ದಾರೆ ತಾಯಿ ಮಗಳಿಬ್ರು. ಬಾಯಿ ಬಡ್ಕೊಂಡ್ರೆ ಏನೂ ಬರೋ ಆಗಿಲ್ಲ, ಆಗೋದಾಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಹೇಳೋದು ನಮಗೆ ಉಳಿಯಲ್ಲ, ದುಡ್ದಿರೋದೇ ಉಳಿಯಲ್ಲ ಅಂದಮೇಲೆ ಕಂಡಾರ್ ಕೊಟ್ಟಿರೋದು ಉಳಿಯುತ್ತಾ ಅಂತ. ಎದ್ದೋಳಮ್ಮ, ಅಲ್ಲಿ ಬೈತೈತೆ ಅವ ಅಣ್ಣಯ್ಯ. ಅಂಗಡಿ ಮುಂದೆ ಕೂತ್ಕೊಂಡು ಬಾಯಿ ಬಡ್ಕೋಬೇಡ್ರಿ. ಅವ್ರಿಗೂ ವ್ಯಾಪಾರ ಆಗೋ ಜಾಗದಾಗೆ ಹಂಗೆಲ್ಲ ಅಳೋದು ಕರೆಯೋದು ಬಾಯಿ ಬಡ್ಕೊಂಬೋದು ಹಂಗೆಲ್ಲ ಮಾಡಬಾರ್ದು. ಅದೆಲ್ಲನ ಒಳ್ಳೇದಲ್ಲ. ವ್ಯಾಪಾರ ಮಾಡಿದ ಜಾಗದಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೇಕೇ ಹೊರ್ತನು, ಅಲ್ಲಿ ನಗ್ನಗ್ತಾ ಇರಬೇಕೇ ಹೊರ್ತನು ಇಂಥವೆಲ್ಲನ ಆಗಬಾರ್ದು ವ್ಯಾಪಾರ ಮಾಡೋ ಜಾಗದಲ್ಲಿ. ನಡಿ, ಸುಮ್ಮನೆ ಎದ್ದಾಡ್ರಿ ಆಗೋದಾಗ್ಬಿಟ್ಟೈತಿ. ಇನ್ನು ಮನೆಗೆ ಹೋಗ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಕೆಡಿಸ್ಬಿಟ್ಟವ್ರೆಲ್ಲ ಬೂದಿ ಆಗೈತೆ, ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟೈತಿ. ಯಾತು ಅದ್ರಾಗ ಬರೋ ಅಂಥ ವಸ್ತುಗಳು ಯಾತು ಇಲ್ಲ. ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಅಯ್ಯೋ ಅಪ್ಪ, ಏನು ಮಾಡೋಣಪ್ಪ. ಅವನೇ ನಿಖಿಲ್ ದೊಡ್ಡಮ್ಮ ಹಂಗೆ ಮಾಡಿರೋದು. ನನ್ನ ಮಗನೇ ಹಾಲು ಒಪ್ಪರೆ ಹಂಗೆ ಮಾಡಿರೋದು ದೊಡ್ಡಮ್ಮ, ಇನ್ಯಾರೂ ಮಾಡಿಲ್ಲ. ಅವನೇ ಮಾಡಿರೋದು, ನಿಖಿಲೇ ಮಾಡಿರೋದು ದೊಡ್ಡಮ್ಮ. ಅವನೇ ಮಾಡಿರೋದು. ಯಾವನ್ ಮಾಡ್ಯವನ ಏನು? ನಾನು ವರ್ಷ ಬೈತಾನೆ. ಇತ್ಲ ಬರ್ರಿ, ಇತ್ಲ ಬರ್ರಿ. ಇಲ್ಲಿ ನೋಡಿ, ಎದ್ದೋಗಿ ಫಸ್ಟು ಎದ್ದೋಗಿ. ಇಲ್ಲಿ ಕೂತ್ಕೊಂಡು ನಮ್ಮ ಅಂಗಡಿ ಮುಂದೆ ನೀವು ಬಾಯಿ ಬಡ್ಕೊಳ್ಳೋದು ಹಿಂಗೆಲ್ಲ ಮಾಡೋ ಆಗಿಲ್ಲ. ಎದ್ದೋಳಿ, ಅದು ನಮ್ಗೆ ಒಳ್ಳೇದಲ್ಲ. ಎದ್ದೋಳ್ರಿ. ಹೋಗು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವ್ರನ್ನ ಎಬ್ರಿಸ್ ಕಳಿಸು. ಅವಾಗಿಂದ ಹೇಳ್ತಾ ಇದ್ರು ಕೂತ್ಕೊಂಡಿದ್ದಾರಲ್ಲ. ಅಯ್ಯೋ ಬಿಡವ, ಹೋಗ್ತೀವಿ ಬಿಡಪ್ಪ. ಎಲ್ಲ ಸುಟ್ಟೋದ್ಮೇಲೆ ಇನ್ಯಾತಿ ಇಲ್ಲ. ನೀನೇ ಅಂಗಡಿ, ನಿನ್ನ ಅಂಗಡಿನೇ ಗ್ರೇಟ್ ಆಗಲಿ, ನಿನ್ನ ಅಂಗಡಿನೇ ಬೆಳೀಲಿ ಬಿಡು. ನಮ್ದಿನ್ನೇನು ಸುಟ್ಟೋತು, ಏನೂ ಇಲ್ಲ ಬಿಡು. ಅದ್ಯಾಕೆ ಹಂಗಾಡ್ತೀಯ ಬಿಡಪ್ಪ. ಅದಕ್ಕೆ ಮತ್ತೆ ಒಬ್ರು ಮಾಡ್ಯಾರಂತ ಮಾಡಿದೆ, ಒಬ್ರು ಮ್ಯಾಗ್ಲದ ಇದಕ್ಕೆ ದ್ವೇಷಕ್ಕೆ ಮಾಡಿದ್ರೆ ಹಿಂಗೆ ಮತ್ತೆ ಆಗೋದು. ಮಾಡಿರೋದು ಎಂಥ ಕೆಲಸ ಅಂತ ಯೋಚನೆ ಮಾಡಬೇಕು. ನಾವೆಂಥ ಕೆಲಸ ಮಾಡಿದ್ದೀವಿ, ದೇವ್ರು ನಮ್ಗೆ ಏನು ಕೊಟ್ಟ ಅಂತ ಯೋಚನೆ ಮಾಡಬೇಕು. ಬಿಡಪ್ಪ, ನಿನ್ನ ಅಂಗಡಿನೇ ಬೆಳೀಲಿ, ನೀನೇ ದೊಡ್ಡನಾಗು. ಇನ್ನೇನು ಎಲ್ಲ ಸುಟ್ಟು ಕರಕ್ಲಾತು. ಇನ್ನು ನಾವು ಅಂಗಡಿ ಮಾಡೋದು ಅಷ್ಟೇ ಮುಗೀತು. ಇನ್ನೇನು ನಾವು ಇಪ್ಪಟ್ಟು ಅಂಗಡಿ ಮಾಡಲ್ಲ. ನಿನ್ನ ಅಂಗಡಿನೇ ನಡೆಸ್ಕೊಂಡು ಹೋಗಪ್ಪ. ನಿನ್ನ ಅಂಗಡಿನೇ ನಡೆಸ್ಕೊಂಡು ಹೋಗು. ಏನು ಅಯ್ಯೋ 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 ಅಯ್ಯೋ, ಏನು ಇವಾಗಂತೂ ಖುಷಿ ಆಗ್ಬಿಟ್ಟೈತಿ ಸುಟ್ಟೋಗಿರೋದಕ್ಕೂ ಅದಕ್ಕೂ ನಿನಗಂತೂ ಅಂಗಡಿ. ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ, ಜಾಗ ಖಾಲಿ ಮಾಡೋದು ಕಲಿ. ಇಲ್ಲಿ ನಿಂತ್ಕೊಂಡು ಏನು ರೋಡ್ನ ನಿಂತ್ಕೊಂಡಿದ್ದೀವಿ ಕಣೋ, ರೋಡ್ನ ನಿಂತ್ಕೊಂಡಿದ್ದೀವಿ. ನಿನ್ನ ಅಂಗಡಿದಾಗ ಏನಾದರೂ ಬಂದಿದ್ದೀವ? ರೋಡಲ್ಲಿ ನಿಂತ್ಕೊಂಡಿರೋದು ಏನು? ರೋಡೇನು ನಿಮ್ಮ ಅಪ್ಪಂದಲ್ಲ ಜಾಗ? ಸರಿಯಾಗಿ ಮಾತಾಡಿ ನೋಡು. ಅಪ್ಪನ ಗಿಪ್ಪಂದು ಅಂತ ಮಾತಾಡಿದ್ರೆ ನಿಮ್ಮ ಅಪ್ಪಂದ ಮುಚ್ಕೊಂಡು ಹೋಗಿ ಮತ್ತೆ. ಏನು ನಿಮ್ಮ ಅಪ್ಪಂದು ಅಲ್ಲ, ನಮ್ಮ ಅಪ್ಪಂದು ಅಲ್ಲ. ಬಿಡು ಹರ್ಷಣ್ಣ, ಬಿಡು. ಸುಮ್ಕಿರಕ್ಕ ಹೆಣ್ಕಕ್ಕ, ಸುಮ್ಮನೆ ಎದ್ದಾಡ್ರಮ್ಮ. ನೀವು ಈ ಕಡೆ ಬನ್ನಿ, ಅಂಗಡಿ ಮುಂದೆ ಕೂತ್ಕೊಂಡು ಯಾರೇ ಆಗಲಿ ಅಳಬಾರ್ದು. ಇವಾಗ ನಮ್ಮದು ಹಾಳಾಯ್ತು, ಅವ್ರದ್ದು ಹಾಳಾಗಬೇಕು ಅಂತ ಬಯಸ್ಬಾರ್ದು. ಬನ್ನಿ, ಯಾಕೆ ಸುಮ್ಮನೆ. ಒಬ್ರ ಮ್ಯಾಗ್ಲ ಸೇಡಿಗೆ ಮಾಡೋಕ್ಕೋದ್ರೆ ಹಿಂಗೆ ಆಗೋದು. ಮನುಷ್ಯವರು ಕೆಡ್ಸಿರಿ ಎಷ್ಟೊತ್ತು ಕೆಡಿಸ್ತಾರೆ. ದೇವ್ರ ಕಂಡುಬಿಟ್ರೆ ಎಷ್ಟೊತ್ತು ನೋಡಿ. ಒಬ್ಬರನ್ನ ಹಾಳು ಮಾಡಬೇಕು ಅಂತ ಹೋದರೆ ದೇವರು ಕಂಡುಬಿಟ್ರೆ ಒಂದು ನಿಮಿಷದಲ್ಲಿ ಸರ್ವನಾಶ, ಒಂದು ನಿಮಿಷದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಒಂದೇ ಒಂದು 5 ನಿಮಿಷ ಆಯಿತು, 5 ನಿಮಿಷದಲ್ಲಿ ಬೆಂಕಿ ಬಿದ್ದು ಎಲ್ಲನ ಸುಟ್ಟು ಕರ್ಕಲ ಬೂದಿ ಆಗಿಬಿಟ್ಟಿದೆ ಅಂಗಡಿ. ಒಬ್ರ ಮೇಗ್ಲು ಸೇಡಿಗೆಲ್ಲ ಮಾಡಿ ಹೆಂಗೆ ಏನೆಲ್ಲ ಆಯಿತು ನೋಡಿ. ಇನ್ನು ಮೇಲೆ ಮಾಡಲಿ, ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ದೇವ್ರದ್ದು ಬಲ ಇರಬೇಕು. ದೇವ್ರ ಬಲ ಇದ್ದರೆ, ದೇವರು ಒಬ್ಬ ಆಶೀರ್ವಾದ ಮಾಡಿದರೆ, ದೇವ್ರು ಕಂಡುಬಿಟ್ರೆ ಮಾತ್ರ ಎಲ್ಲ ಒಂದು ಕ್ಷಣದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ದೇವರಿಂದಲೇ ಸಾಧ್ಯ, ಮನುಷ್ಯನ ಕೈಲಿ ಏನೂ ಸಾಧ್ಯ ಇಲ್ಲ. ದೇವ್ರು ಕಂಡುಬಿಟ್ರೆ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಕೆಟ್ಟದ್ದು ಮಾಡ್ಬೇಕಂತ ದೇವರು ಡಿಸೈಡ್ ಮಾಡಿದರೆ ಅದೆಲ್ಲ ಸರ್ವನಾಶ ಆಗೋದಕ್ಕೆ ನೋಡಿ ಇದೆ. ದೇವ್ರು ಕಂಡುಬಿಟ್ರೆ ಎಷ್ಟೊತ್ತು ಸರ್ವನಾಶ ಮಾಡೋದು ಅಂತಾರಲ್ಲ, ಆಗ ಹಂಗೆ ಒಂದು 5 ನಿಮಿಷದಾಗ ಎಲ್ಲ ಸುಟ್ಟು ಕರಕಲಾಗ್ಬಿಡ್ತು. ನೋಡಿ, ಇದಕ್ಕೇನೆ ದೇವರು ಏನು ಬೇಕಾದ್ರೂ ಮಾಡ್ತಾನೆ. ಆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.